ನಮಸ್ಕಾರ ಬ್ರೋ. ಇದು ಬಸ್ಸು ಇವನು ಫ್ರೀ ಅಂತ ಕೇಳ್ತಿದ್ದಾರೆ. ಈ ಬಸ್ ಫ್ರೀನೇ, ಅದು ನನಗೆ ಗೊತ್ತು, ಇವನು ಗೊತ್ತಿಲ್ಲ ಅಷ್ಟೇ. ಇಲ್ಲಿ ಇಷ್ಟು ಜನ ಬಂದು ಆರಾಮಾಗಿ ಕೂತ್ಕೊಂಡ್ರೆ ಆರಾಮಾಗಿ ಹೋಗ್ತಾರೆ. ಮಸ್ತಿದೆ ಬಸ್ ಇತ್ತು. ಇದು ಒಂಥರ ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು, ಒಂಥರ ಚೆನ್ನಾಗಿದೆ ಬಸ್ಸು. ಲೈಫಲ್ಲಿ ಏನು ಗೊತ್ತಾ, ಏನು ಬೇಕು ಅದು ಹೇಳೋಕ್ಕಾಗಲ್ಲ. ಅದು ಎಕ್ಸ್ಪೀರಿಯನ್ಸ್ ಏನು ಎಕ್ಸ್ಪೀರಿಯೆನ್ಸ್ ಅಂದರೆ ಇದೇನು ಫ್ಲೈಟಲ್ಲಿ ನಾವು ಹೋಗ್ತಿಲ್ಲ. ಇದು ಜಸ್ಟು ಎ ಸಿ ಕೋಚರ್ ಬಸ್ ಅಷ್ಟೇ. ನಿಮ್ಮ ಮಾತು ಮುಂಚೆ ಇದು ಎಕ್ಸ್ಪೀರಿಯೆನ್ಸ್ ಮಾಡಿ 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 ಅಂತ ಏನು ಚಿಕ್ಕ ಹುಡುಗ ಕೂಡ ಬರ್ತಾನೆ. ಚಿಕ್ಕ ಹುಡುಗ ಕೂಡ ಬಂದು ಕುತ್ಕೊಂಡು ಹೋಗ್ತಾನೆ ಆರಾಮ. ಅಣ್ಣ ಅಲ್ಲಿ ಬಿಡಿ ಅಂತೆಲ್ಲ ಕುತ್ಕೊಂಡು ಅಲ್ಲಿ ಆರಾಮ ಹೋಗ್ತಾನೆ. ನಮ್ದೆಲ್ಲ ಏನಿಲ್ಲ ಬ್ರೋ. ಇಲ್ಲಿ ಏರ್ಪೋರ್ಟಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಈ ಥರ ಅನಿಸುತ್ತೆ. ನನಗೆ ಯಾಕೆ ಗೊತ್ತಿಲ್ಲ ಏರ್ಪೋರ್ಟ್ ಬಗ್ಗೆ ಅಷ್ಟೊಂದು. ಮೊದಲು ನಾನು ಕೆಲಸ ಮಾಡ್ತಿದ್ದು ಬಂದು ಆಲ್ಫಾ 3 ಅಲ್ಲ ಅಲ್ವಾ? ಇವನು ನನ್ನ ಜೊತೆ ಕೆಲಸ ಮಾಡ್ತಿದ್ದ ಮೊದಲು ಆಲ್ಫಾ 3 ಅಲ್ಲ. ನಮ್ಮ ಟೀಮವರು 4-5 ಜನ ಬಂದಿದ್ರು. ಅದರಲ್ಲಿ 4 ಜನ ಧೂಳಾಗಿದ್ದಾರೆ. ನಾನು ಅವನು ಇವನು 3 ಜನ ಮಾತ್ರ ಬಂದಿದ್ದೀರಿ ಇಲ್ಲಿಗೆ. ಇಲ್ಲಿ ಗಾಡಿಗಳು ನಾವು ನಿಲ್ಲಿಸ್ತಾರೆ ಒಳಗಡೆ, ಅದಕ್ಕೆಲ್ಲ ಪಾರ್ಕಿಂಗ್ ಅಮೌಂಟ್ ಕಟ್ಟಬೇಕು ನೋಡಿ. ಅದು ನಿಮ್ಗೆ ಆಮೇಲೆ ಸಿಸ್ಟಮಲ್ಲಿ ಹಾಕಿ ಝೂಮ್ ಮಾಡ್ತೀನಿ, ಅವಾಗ ನೋಡಿದಂತೆ. ಒಂದು ಜಸ್ಟು ಅದು ಮುಂದೆ ಬಂದರೆ ಆಲ್ಫಾ 3 ಏರ್ಪೋರ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟು ನಾನು ಮುಂಬೈಗೆ ಹೋಗೋಣ ಅಂತ ಪ್ಲ್ಯಾನು. ಮುಂಬೈಗೆ ಹೋಗುವಾಗ ಒಂದು ಕ್ಯಾಮ್ರಾ ತೊಗೊಂತೀರಲ್ಲಿ ಸ್ವಲ್ಪ ಎಲ್ಲ ಕಮ್ಮಿ ರೇಟ್ ಬ್ರೋ. ಯಾಕಂದರೆ ಯೂಟ್ಯೂಬರ್ಗೆ ಕ್ಯಾಮ್ರಾ ಬೇಕು, ಇದು ಜಾಸ್ತಿ ಮಾಡೋಕ್ಕಾಗಲ್ಲ, ಇದರಲ್ಲಿ ಸ್ಟೋರೇಜ್ ಇಲ್ಲ. ಏನೋ ಹೇಳ್ತಿದ್ದಾನೆ ಫ್ಲೈಟ್ ಅಲ್ಲಿ ಪಕ್ಕದಲ್ಲಿದೆ ಫ್ಲೈಟ್. ಆರಾಮಾಗಿ ಫ್ಲೈಟು ಲ್ಯಾಂಡ್ ಇಟ್ಕೊಂಡು ಹಿಂಗೆ ಎಕ್ಕಿದ್ರೆ ಏನು ಫೀಲ್ ಇರುತ್ತೆ ಗೊತ್ತಾ? ಬೆಲ್ಲಿಗಿಂತ ಮಧ್ಯಾಹ್ನ ಸಂಜೆ ಫುಲ್